ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಬಂಧುಗಳೇ, ಚುನಾವಣೆ ಬಂದಂಥ ಸಂದರ್ಭದಲ್ಲಿ, ಅದು ಲೋಕಸಭಾ ಚುನಾವಣೆಯೋ ವಿಧಾನಸಭಾ ಚುನಾವಣೆಯೋ, ಒಟ್ಟಾರೆಯಾಗಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಚರ್ಚೆ ಆಗೋದು ಇವಿಎಂಗೆ ಸಂಬಂಧಪಟ್ಟ ಹಾಗೆ. ಪ್ರತಿಪಕ್ಷಗಳು ಸೇರಿದಂತೆ ಒಂದಷ್ಟು ಮಂದಿಯ ಆರೋಪ ಅಂದರೆ ಇವಿಎಂ ಅನ್ನ ಹ್ಯಾಕ್ ಮಾಡಲಾಗುತ್ತೆ. ಇವಿಎಂ ಅನ್ನ ತಿರುಚಿ ಬಿಜೆಪಿ ತನಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಳ್ತಾ ಇದೆ. ಯಾರಿಗೆ ಮತ ಹಾಕಿದ್ರೂ ಇವಿಎಂ ಮಷಿನ್ ನಲ್ಲಿ ಆ ಮತ ಬಿಜೆಪಿಗೆ ಹೋಗುತ್ತೆ. ಈ ಮೂಲಕ ಇವಿಎಂನಿಂದಲೇ ಬಿಜೆಪಿ ಇಡೀ ದೇಶಾದ್ಯಂತ ಭರ್ಜರಿಯಾದಂಥ ಗೆಲುವನ್ನು ಸಾಧಿಸ್ತಾ ಇದೆ. ಒಟ್ಟಾರೆಯಾಗಿ ಬಿಜೆಪಿಯ ಗೆಲುವಿಗೆ ಅಥವಾ ಬಿಜೆಪಿಯ ಗೆಲುವಿನ ಓಟಕ್ಕೆ ಇವಿಎಂఏ ಕಾರಣ ಅನ್ನೋದು ಪ್ರತಿಪಕ್ಷ ಸೇರಿದಂತೆ ಒಂದಷ್ಟು ಮಂದಿಯ ಆರೋಪ. ಹಾಗೆ ಅವರ ಒತ್ತಾಯ ಏನಪ್ಪಾ ಅಂದ್ರೆ ಇವಿಎಂ ಬದಲಾಗಿ ಈ ಹಿಂದಿನಂತೆ ಮತಪತ್ರ ಅಥವಾ ಬ್ಯಾಲೆಟ್ ಪೇಪರ್ ಮೂಲಕವೇ ಚುನಾವಣೆ ನಡೆಸಬೇಕು. ಅಮೆರಿಕ ಸೇರಿದಂತೆ ಒಂದಷ್ಟು ಮುಂದುವರೆದಂತ ದೇಶಗಳು ಕೂಡ ಬ್ಯಾಲೆಟ್ ಪೇಪರ್ ಅನ್ನ ಬಳಸುತ್ತವೆ. ನಮ್ಮ ದೇಶದಲ್ಲಿ ಇವಿಎಂ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ರು. ಅಷ್ಟು ಮಾತ್ರ ಅಲ್ಲ, ಇದೇ ವಿಚಾರವನ್ನ ಸುಪ್ರೀಂ ಕೋರ್ಟ್ ವರೆಗೂ ತೆಗೆದುಕೊಂಡು ಹೋಗಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಸಾಕಷ್ಟು ಅರ್ಜಿ ಸಲ್ಲಿಕೆ ಆಗಿತ್ತು. ಅಂತಿಮವಾಗಿ ಇವಿಎಂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದ್ದಂಥ ಎಲ್ಲ ಗೊಂದಲಗಳಿಗೂ ಕೂಡ ತೆರೆ ಎಳೆಯುವಂಥ ಕೆಲಸವನ್ನ ಸುಪ್ರೀಂ ಕೋರ್ಟ್ ಮಾಡಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಮಹತ್ವದ ತೀರ್ಪನ್ನು ಪ್ರಕಟಿಸಿದೆ. ಇವಿಎಂ ವಿರುದ್ಧ ಹೋರಾಟವನ್ನ ಮಾಡ್ತಿದ್ದಂಥವರಿಗೆ, ಇವಿಎಂ ವಿರುದ್ಧ ಧ್ವನಿ ಎತ್ತ ಇದ್ದಂಥವರಿಗೆ ಹಿನ್ನಡೆ ಉಂಟಾಗಿದೆ ಸುಪ್ರೀಂ ಕೋರ್ಟ್ನ ಈ ತೀರ್ಪಿನ ಮೂಲಕ. ಹಾಗಾದ್ರೆ ಸುಪ್ರೀಂ ಕೋರ್ಟ್ಗೆ ಏನಂತ ಅರ್ಜಿ ಸಲ್ಲಿಸಲಾಗಿತ್ತು, ಕೋರ್ಟ್ ಯಾವ ರೀತಿಯಾದಂಥ ತೀರ್ಪನ್ನು ಕೊಟ್ಟಿದೆ ಅದನ್ನು ಗಮನಿಸ್ತಾ ಹೋಗೋಣ. ಅದಾದ ಬಳಿಕ ನಿಜವಾಗ್ಲೂ ಇವಿಎಂ ಅನ್ನ ಹ್ಯಾಕ್ ಮಾಡಲಾಗುತ್ತಾ, ಸಂಪೂರ್ಣವಾದಂಥ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಕೇಳ್ತಾ ಹೋಗಿ. ಬಂಧುಗಳೇ, ಇವಿಎಂಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ಗೆ ಇತ್ತೀಚೆಗಷ್ಟೇ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಯಾವ ರೀತಿ ಅರ್ಜಿ ಸಲ್ಲಿಸಲಾಗಿತ್ತು ಅಂದ್ರೆ, ಒಂದು, ಇವಿಎಂ ಬೇಡ, ಅದರ ಬದಲಾಗಿ ಬ್ಯಾಲೆಟ್ ಪೇಪರ್ ಮೂಲಕವೇ ಚುನಾವಣೆ ನಡೆಸೋದಿಕ್ಕೆ ಆದೇಶವನ್ನು ಹೊರಡಿಸಿ ಅಂತ. ಮತ್ತೊಂದು, ಇವಿಎಂ ನಲ್ಲಿ ಬಿದ್ದಂತ ಮತ ಹಾಗೆ ವಿವಿಪ್ಯಾಟ್ ಚೀಟಿ ಇರುತ್ತೆ ನೋಡಿ, ನಾವು ಮತ ಹಾಕ್ತಾ ಇದ್ದ ಹಾಗೆ ವಿವಿಪ್ಯಾಟ್ ಚೀಟಿ ಬರುತ್ತಲ್ಲ, ಎರಡನ್ನೂ ಕೂಡ ಹೋಲಿಕೆ ಮಾಡಬೇಕು, ಅಂದ್ರೆ ಸಂಪೂರ್ಣ ಪರಿಶೀಲನೆಯನ್ನ ಮಾಡಬೇಕು ಅಂತಲೂ ಅರ್ಜಿ ಸಲ್ಲಿಸಲಾಗಿತ್ತು. ಚುನಾವಣಾ ಪ್ರೋಸೆಸ್ ಹೇಗೆ ನಡೆಯುತ್ತೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಇವಿಎಂ ನಲ್ಲಿ ಬಿದ್ದಂತ ಮತ ಹಾಗೆ ಕೆಲವು ವಿವಿಪ್ಯಾಟ್ ಚೀಟಿಗಳ ಜೊತೆಗೆ ಹೋಲಿಕೆಯನ್ನ ಮಾಡಲಾಗುತ್ತೆ. ಸಾಕಷ್ಟು ಸಮಯ ಹಿಡಿಯುತ್ತೆ ಎನ್ನುವ ಕಾರಣಕ್ಕಾಗಿ ಪೂರ್ತಿ ವಿವಿಪ್ಯಾಟ್ ಚೀಟಿಯನ್ನ ಎಣಿಸೋದಿಕ್ಕಾಗ್ಲಿ ಹೋಲಿಕೆಯನ್ನ ಮಾಡೋದಿಕ್ಕಾಗ್ಲಿ ಸಾಧ್ಯ ಆಗೋದಿಲ್ಲ. ಆದ್ರೆ ಹಾಗೆ ಮಾಡಬೇಕು ಅಂತಲೂ ಕೂಡ ಅರ್ಜಿ ಸಲ್ಲಿಸಲಾಗಿತ್ತು. ಹಾಗೆ ಬೇರೆ ಬೇರೆ ಒಂದಷ್ಟು ಕೋರಿಕೆಯನ್ನು ಕೂಡ ಇವಿಎಂಗೆ ಸಂಬಂಧಪಟ್ಟ ಹಾಗೆ ವಿವಿಪ್ಯಾಟ್ಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಮುಂದೆ ಸಲ್ಲಿಸಲಾಗಿತ್ತು. ಅಂತಿಮವಾಗಿ ಕೋರ್ಟ್ನಲ್ಲಿ ನ್ಯಾಯಮೂರ್ತಿಗಳಾಗಿರುವಂತಹ ಸಂಜೀವ್ ಖನ್ನಾ ಹಾಗೆ ದೀಪಂಕರ್ ದತ್ತಾ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏಪ್ರಿಲ್ 18ನೇ ತಾರೀಕು ವಿಸ್ತೃತವಾಗಿ ವಿಚಾರಣೆಯನ್ನು ನಡೆಸಿದ್ರು. ಅರ್ಜಿದಾರರ ವಾದವನ್ನು ಕೂಡ ಪೂರ್ಣ ಪ್ರಮಾಣದಲ್ಲಿ ಆಲಿಸಿದ್ರು. ಅವರ ವಾದ ಏನಿದೆ, ಅವರ ಬೇಡಿಕೆ ಏನಿದೆ ಅದನ್ನು ಕೂಡ ಆಲಿಸಿದ್ರು. ಹಾಗೆ ನ್ಯಾಯಮೂರ್ತಿಗಳು ಹೇಳಿದ್ರು, ನಾವು ಒಂದಷ್ಟು ವಾದವನ್ನು ಕೇಳಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆದೇಶವನ್ನು ಹೊರಡಿಸೋದಿಕ್ಕೆ ಆಗೋದಿಲ್ಲ. ಹಾಗೇನಾದರೂ ಆದೇಶ ಹೊರಡಿಸಿದ್ರೆ ಅದು ತಪ್ಪಾಗುತ್ತೆ, ನಮ್ಗೆ ಇನ್ನಷ್ಟು ಸ್ಪಷ್ಟೀಕರಣ ಬೇಕು ಅಂತ ಹೇಳಿ ಚುನಾವಣಾ ಆಯೋಗದಿಂದಲೂ ಕೂಡ ಸ್ಪಷ್ಟೀಕರಣವನ್ನು ಪಡೆದುಕೊಂಡಿದ್ರು. ಅಂದರೆ ಚುನಾವಣಾ ಪ್ರೋಸೆಸ್ ಹೇಗೆ ನಡೆಯುತ್ತೆ, ಇವಿಎಂ ಎಷ್ಟು ಸೇಫ್, ಇವಿಎಂ ಅನ್ನು ತಿರುಚೋದಿಕ್ಕೆ ಸಾಧ್ಯ ಆಗೋದಿಲ್ವಾ, ಹ್ಯಾಕ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ವಾ, ಇವಿಎಂನ ಒಟ್ಟಾರೆ ಆ ಪ್ರೋಸೆಸ್ ಏನು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಚುನಾವಣಾ ಆಯೋಗದಿಂದಲೂ ಕೂಡ ಸ್ಪಷ್ಟೀಕರಣವನ್ನು ಪಡೆದುಕೊಂಡಿದ್ರು. ಅಂತಿಮವಾಗಿ ತೀರ್ಪನ್ನು ಕಾಯ್ದಿರಿಸಲಾಗಿತ್ತು. ಇವತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ತೀರ್ಪನ್ನು ಕೊಡಲಾಗಿದೆ. ಅದೇನಪ್ಪಾ ಅಂದ್ರೆ, ಇವಿಎಂನಲ್ಲಿ ಬಿದ್ದಂತ ಮತ ಹಾಗೆ ವಿವಿಪ್ಯಾಟ್ ಚೀಟಿ ಎರಡನ್ನೂ ಕೂಡ ತಾಳೆ ಮಾಡಬೇಕು ಎನ್ನುವಂತ ಅರ್ಜಿಯನ್ನು ಸಲ್ಲಿಸಲಾಗಿತ್ತಲ್ಲ, ಆ ಅರ್ಜಿಯನ್ನ ತಿರಸ್ಕರಿಸಲಾಗಿದೆ. ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ನಡೆಸಬೇಕು ಎನ್ನುವಂತ ಅರ್ಜಿ ಇತ್ತಲ್ಲ, ಆ ಅರ್ಜಿಯನ್ನು ಕೂಡ ತಿರಸ್ಕರಿಸಲಾಗಿದೆ. ಒಟ್ಟಾರೆಯಾಗಿ ಇವಿಎಂಗೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ಅರ್ಜಿಯನ್ನು ಸಲ್ಲಿಸಲಾಗಿತ್ತೋ ಎಲ್ಲ ಅರ್ಜಿಯನ್ನು ಕೂಡ ತಿರಸ್ಕರಿಸಲಾಗಿದೆ. ಜೊತೆಗೆ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನು ಕೊಟ್ಟಿದೆ. ಈಗಾಗಲೇ ಲೋಕಸಭಾ ಚುನಾವಣೆ ನಡೀತಾ ಇದೆ. ಹೇಗೆ ಚುನಾವಣಾ ಪ್ರಕ್ರಿಯೆ ನಡೀತಾ ಇದೋ ಅದೇ ರೀತಿಯಾಗಿ ಚುನಾವಣಾ ಪ್ರಕ್ರಿಯೆ ನಡೀಲಿ ಎನ್ನುವ ರೀತಿಯಲ್ಲಿ ಸೂಚನೆಯನ್ನು ಕೊಟ್ಟಿದೆ. ಹಾಗೆ ಕೋರ್ಟ್ ಇನ್ನೊಂದು ಮಾತನ್ನು ಕೂಡ ಹೇಳಿದೆ, ಮತದಾನ ಪ್ರಕ್ರಿಯೆ ಮೇಲೆ ಅಪನಂಬಿಕೆ ಇಟ್ಕೊಳ್ಳುವುದು ಅನಗತ್ಯ ಅನುಮಾನಕ್ಕೆ ಕಾರಣ ಆಗುತ್ತೆ. ಈ ಪ್ರಕ್ರಿಯೆ ಸರಿ ಇಲ್ಲ ಅಂತ ಹೇಳ್ತಾ ಹೋದ್ರೆ ನಮ್ಮೆಲ್ಲರಲ್ಲೂ ಕೂಡ ಅನುಮಾನ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಸದ್ಯಕ್ಕೆ ನಾವು ಪರಿಶೀಲನೆ ಮಾಡಿರುವಂತ ಪ್ರಕಾರ ಇವಿಎಂನಲ್ಲಿ ಯಾವುದೇ ದೋಷವೂ ಕೂಡ ಕಂಡು ಬಂದಿಲ್ಲ. ಇವಿಎಂ ಅತ್ಯಂತ ಸೇಫ್ ಆಗಿದೆ, ಅತ್ಯಂತ ಸುರಕ್ಷಿತವಾದಂಥ ಮತದಾನ ಪ್ರಕ್ರಿಯೆ ನಡೆಯುತ್ತೆ ಎನ್ನುವ ರೀತಿಯಲ್ಲಿ. ಹಾಗೆ ಇವಿಎಂನಲ್ಲಿ ಇರುವಂತಹ ಡೇಟಾ ಕೂಡ 45 ದಿನಗಳ ಕಾಲ ತುಂಬಾ ಸುರಕ್ಷಿತವಾಗಿರುತ್ತೆ ಎನ್ನುವಂಥ ಮಾತನ್ನು ಕೂಡ ಕೋರ್ಟ್ ಹೇಳಿದೆ. ಹಾಗೆ ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆ ನಡೆಸೋದಕ್ಕೆ ಆಗೋದಿಲ್ಲ. ಬೇರೆ ದೇಶದಲ್ಲಾದ್ರೆ ಅಲ್ಲಿ ಜನಸಂಖ್ಯೆ ಕಡಿಮೆ ಇರುತ್ತೆ, ಆದರೆ ನಮ್ಮ ಜನಸಂಖ್ಯೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆ ನಡೆಸಬೇಕು ಅಂದ್ರೆ ಅದಕ್ಕೆ ಪ್ರೋಸೆಸ್ ತುಂಬಾ
ಹಿಡಿಯುತ್ತೆ, ಮತ್ತೆ ನಾವು ಹಿಂದೆ ಹೋದ ರೀತಿಯಲ್ಲಿ ಆಗುತ್ತೆ ಎನ್ನುವ ರೀತಿಯಲ್ಲಿ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಹೀಗಾಗಿ ಇವಿಎಂ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದಂಥವರಿಗೆ ಹಿನ್ನಡೆ ಆದಂತಾಗಿದೆ. ಇವಿಎಂ ಮೂಲಕವೇ ಚುನಾವಣೆ ನಡೆಯೋದು ಕೂಡ ಕನ್ಫರ್ಮ್ ಆಗಿದೆ. ಅದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಗೊಂದಲ ಇಲ್ಲ. ಸುಪ್ರೀಂ ಕೋರ್ಟ್ ವ್ಯತಿರಿಕ್ತವಾದಂಥ ತೀರ್ಪನ್ನು ಏನಾದರೂ ಕೊಟ್ಟಿದ್ರೆ ಬಹಳ ದೊಡ್ಡ ಮಟ್ಟಿಗೆ ಸಂಚಲನ ಉಂಟಾಗುವಂಥ ಸಾಧ್ಯತೆಯೂ ಕೂಡ ಇತ್ತು. ಹಾಗಾದರೆ ಇವಿಎಂ ಅನ್ನ ನಿಜಕ್ಕೂ ಹ್ಯಾಕ್ ಮಾಡಬಹುದಾ? ಆ ಪ್ರೋಸೆಸ್ ಹೇಗೆ ನಡೆಯುತ್ತೆ? ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀನಿ ನೋಡಿ. ಮೊದಲು ಇವಿಎಂ ಬಳಕೆಗೆ ಸಂಬಂಧಪಟ್ಟ ಹಾಗೆ ಹೇಳ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತು, ಇವಿಎಂ ಮಷೀನ್ ಅಲ್ಲಿ ಎರಡು ರೀತಿಯಾದಂಥ ಯೂನಿಟ್ ಇರುತ್ತೆ ನಿಮಗೆ. ಕಂಟ್ರೋಲಿಂಗ್ ಯೂನಿಟ್ ಹಾಗೆ ಬ್ಯಾಲೆಟಿಂಗ್ ಯೂನಿಟ್. ಬ್ಯಾಲೆಟಿಂಗ್ ಯೂನಿಟ್ ಅನ್ನ ನಿಮಗೆ ವೋಟ್ ಮಾಡೋದಕ್ಕೆ ಕೊಡಲಾಗುತ್ತೆ. ಕಂಟ್ರೋಲಿಂಗ್ ಯೂನಿಟ್ ಪ್ರಿಸೈಡಿಂಗ್ ಆಫೀಸರ್ ಬಳಿ ಇರುತ್ತೆ. ನೀವು ಬ್ಯಾಲೆಟಿಂಗ್ ಯೂನಿಟ್ ನಲ್ಲಿ ವೋಟ್ ಮಾಡ್ತಾ ಇದ್ದ ಹಾಗೆ ಕಂಟ್ರೋಲಿಂಗ್ ಯೂನಿಟ್ ನಲ್ಲಿ ನಿಮ್ಮ ವೋಟ್ ಲಾಕ್ ಆಗುತ್ತೆ. ಜೊತೆಗೆ ಒಂದು ವಿ ಪ್ಯಾಟ್ ಅಂತ ಹೇಳಿ ಪಕ್ಕದಲ್ಲಿ ಒಂದು ಚಿಕ್ಕ ಮಷೀನ್ ಇರುತ್ತೆ. ವಿ ಪ್ಯಾಟ್ ಅನ್ನ ಮೊದಲು ಬಳಸ್ತಾ ಇರಲಿಲ್ಲ. ಯಾವಾಗ ಇವಿಎಂ ಹ್ಯಾಕ್ ಆಗುತ್ತೆ ಎನ್ನುವಂತ ಆರೋಪಗಳು ಜಾಸ್ತಿ ಆಯಿತು, ಅದಾದ ಬಳಿಕ ಈ ವಿ ಪ್ಯಾಟ್ ಅನ್ನ ಬಳಸೋದಕ್ಕೆ ಶುರು ಮಾಡ್ಕೊಳ್ಳಲಾಯಿತು. ವಿ ಪ್ಯಾಟ್ ಏನ್ ಮಾಡುತ್ತಪ್ಪ ಅಂದ್ರೆ, ನೀವು ಯಾರಿಗೆ ವೋಟ್ ಮಾಡಿದ್ದೀರಿ ಅನ್ನೋದನ್ನ 7 ಸೆಕೆಂಡ್ಗಳ ಕಾಲ ಅದು ಡಿಸ್ಪ್ಲೇ ಮಾಡುತ್ತೆ. ನಿಮ್ಗೇನಾದ್ರೂ ಡೌಟ್ ಇದ್ರೆ, ಅಂದ್ರೆ ನಾನು ವೋಟ್ ಮಾಡಿದ ಇಂಥವ್ರಿಗೆ ಬಿದ್ದಿಲ್ಲ ಅಂತ ಡೌಟ್ ಇದ್ರೆ, ನೀವು ವಿ ಪ್ಯಾಟ್ ನಲ್ಲಿ ಗಮನಿಸಬಹುದು ಯಾರಿಗೆ ವೋಟ್ ಮಾಡಿದಿರಿ ಅನ್ನೋದನ್ನು ಬಹಳ ಕ್ಲಿಯರ್ ಆಗಿ ಅದು ಡಿಸ್ಪ್ಲೇ ಮಾಡುತ್ತೆ. ಈ ಹಿಂದೆ ಆಗ್ರಹಗಳಲ್ಲೂ ಕೂಡ ಜಾಸ್ತಿ ಆದ ಬಳಿಕ ಹೆಚ್ಚು ಕಡಿಮೆ 2018ರಿಂದ ವಿ ಪ್ಯಾಟ್ ಅನ್ನ ಪೂರ್ಣ ಪ್ರಮಾಣದಲ್ಲಿ ಬಳಸಲಾಗ್ತಾ ಇದೆ. ಅದು ಅತ್ಯಂತ ಯಶಸ್ವಿ ಕೂಡ ಆಗಿದೆ. ಏನಾದ್ರೂ ಇವಿಎಂ ಮಷೀನ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಡೌಟ್ ಇತ್ತು ಅಂತ ಆದ್ರೆ, ಆ ವಿ ಪ್ಯಾಟ್ ನಲ್ಲೂ ಕೂಡ ನಿಮಗೆ ನಿಮ್ಮ ವೋಟ್ ಎಲ್ಲವೂ ಕೂಡ ಕಲೆಕ್ಟ್ ಆಗಿರುತ್ತಲ್ಲ, ಅದೆರಡನ್ನೂ ಕೂಡ ಕಂಪೇರ್ ಮಾಡಿ ಕೂಡ ನೋಡ್ಲಾಗುತ್ತೆ. ಇದು ವೋಟಿಂಗ್ ನಡೆಯುವಂತಹ ಪ್ರಕ್ರಿಯೆ. ಇನ್ನು ಇವಿಎಂ ಮಷೀನ್ ಅನ್ನ ಎಷ್ಟು ಸೇಫ್ ಆಗಿ ಬೂತ್ಗೆ ತರಲಾಗುತ್ತೆ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ಯಾಕೆ ಹ್ಯಾಕ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಅದರಲ್ಲಿ ನಮಗೆ ಬಹಳ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಈ ಇವಿಎಂ ಮಷೀನ್ ಅನ್ನ ತಯಾರು ಮಾಡೋದಕ್ಕೆ ಕೇವಲ 2 ಕಂಪನಿಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡಲಾಗಿದೆ. ಒಂದು BEL ಮತ್ತೊಂದು ICI. ಈ 2 ಕಂಪನಿಗಳು ಸೇರಿ ಈ ಇವಿಎಂ ಮಷೀನ್ ಅನ್ನ ತಯಾರು ಮಾಡುತ್ತವೆ. ಇವಿಎಂ ಮಷೀನ್ ಅನ್ನ ತಯಾರು ಮಾಡಿ ಕಂಪನಿಯಲ್ಲೇ ಇಟ್ಕೊಳ್ಳಲಾಗಿರುತ್ತೆ. ಯಾವಾಗ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗುತ್ತೋ, ಎಲೆಕ್ಷನ್ ಡೇಟ್ ಅನೌನ್ಸ್ ಆದ ಸಂದರ್ಭದಲ್ಲಿ ಪಕ್ಷಗಳ ಪ್ರತಿನಿಧಿಗಳ ಎದುರು ಆ ಕಂಪನಿಯಲ್ಲಿ ಮೊದಲಿಗೆ ಮಾಕ್ ಟೆಸ್ಟ್ ಅನ್ನ ಮಾಡಲಾಗುತ್ತೆ. ಇವಿಎಂ ಮಷೀನ್ಗಳನ್ನ ಯಾವ ಕಂಪನಿಯಲ್ಲಿ ಇವಿ ಮಷೀನ್ ಅನ್ನ ತಯಾರು ಮಾಡಲಾಗುತ್ತೋ ಅಲ್ಲೇ ಒಂದು ಮಾಕ್ ಟೆಸ್ಟ್ ಅನ್ನ ಮಾಡಲಾಗುತ್ತೆ ಪಕ್ಷಗಳ ರೆಪ್ರೆಸೆಂಟೇಟಿವ್ಗಳ ಎದುರು. ಯಾವ ರೀತಿಯಾಗಿ ಮಾಕ್ ಟೆಸ್ಟ್ ನಡೆಯುತ್ತೆ ಅಂದ್ರೆ, ರ್ಯಾಂಡಮ್ಲಿ ಒಂದಷ್ಟು ಇವಿಎಂ ಮಷೀನ್ ಅನ್ನ ಪಿಕ್ ಮಾಡಲಾಗುತ್ತೆ. ಅಂದ್ರೆ ಇಂಥದ್ದೇ ಇವಿಎಂ ಮಷೀನ್ ಅಂತ ತೆಗೆದುಕೊಳ್ಳೋದಿಲ್ಲ, ರ್ಯಾಂಡಮ್ಲಿ ಕಣ್ಣಿಗೆ ಕಾಣಿಸಿದ ಒಂದು 10 ಇವಿಎಂ ಮಷೀನ್ ಅನ್ನು ತೆಗೆದುಕೊಳ್ತಾರೆ. ಅದರಲ್ಲಿ ವೋಟಿಂಗ್ ಅನ್ನ ಮಾಡಲಾಗುತ್ತೆ. ಅದರಲ್ಲಿ ಬಂದಂತ ರಿಸಲ್ಟ್ ಅನ್ನ ಅಲ್ಲಿದ್ದಂತ ಪಕ್ಷಗಳ ಪ್ರತಿನಿಧಿಗಳ ಎದುರು ತೋರಿಸಲಾಗುತ್ತೆ. ಅಲ್ಲಿ ಏನಾದ್ರೂ ಇವಿಎಂ ಮಷೀನ್ ಏನಾದ್ರೂ ಸಮಸ್ಯೆ ಇತ್ತು ಅಂದ್ರೆ ಮತ್ತೆ ಫ್ಯಾಕ್ಟರಿಗೆ ವಾಪಸ್ ಕಳಿಸುವಂತ ಕೆಲಸವನ್ನ ಮಾಡಲಾಗುತ್ತೆ. ಇದು ಮೊದಲು ನಡೆಯುವಂತ ಪ್ರಕ್ರಿಯೆ, ಫಸ್ಟ್ ಲೆವೆಲ್ ಚೆಕಿಂಗ್ ಅಂತ ಕರಿತೀವಿ. ಅದಾದ ಬಳಿಕ ಎಲೆಕ್ಷನ್ ಡೇಟ್ ನೀಟಾಗಿ ಅನೌನ್ಸ್ ಆದ್ಮೇಲೆ ಡಿಸ್ಟ್ರಿಕ್ಟ್ ಸ್ಟ್ರಾಂಗ್ ರೂಮ್ ಏನಿರುತ್ತೆ ಅಲ್ಲಿಗೆ ಇವಿಎಂ ಮಷೀನ್ಗಳನ್ನ ಶಿಫ್ಟ್ ಮಾಡಲಾಗುತ್ತೆ. ತುಂಬಾ ಸೇಫ್ ಆಗಿ ಕಂಪ್ಲೀಟ್ ಭದ್ರತೆಯೊಂದಿಗೆ ಸ್ಟ್ರಾಂಗ್ ರೂಮ್ಗೆ ಶಿಫ್ಟ್ ಮಾಡಲಾಗುತ್ತೆ. ಸ್ಟ್ರಾಂಗ್ ರೂಮ್ ನಲ್ಲಿ ಅದಕ್ಕೆ ಬೇಕಾದಂತ ಸೂಕ್ತ ಭದ್ರತೆಯನ್ನು ಕೂಡ ನೀಡಲಾಗುತ್ತೆ. ಅದಾದ ಬಳಿಕ ಪ್ರತಿ ಅಸೆಂಬ್ಲಿಗೆ ಇವಿಎಂ ಮಷೀನ್ ಬರುತ್ತೆ. ಅಂದ್ರೆ ಪ್ರತಿಯೊಂದು ಕಾನ್ಸ್ಟಿಟ್ಯೂಯನ್ಸಿ ಇರುತ್ತಲ್ಲ ಅಲ್ಲಿಗೆ ಇವಿಎಂ ಮಷೀನ್ ನ ತೆಗೆದುಕೊಂಡು ಬರಲಾಗುತ್ತೆ. ಅಲ್ಲೂ ಕೂಡ ಸ್ಟ್ರಾಂಗ್ ರೂಮ್ ಅಲ್ಲಿ ಇಡಲಾಗುತ್ತೆ. ಅಲ್ಲಿಂದ ಪ್ರತಿ ಬೂತ್ಗಳಿಗೆ ಎಲೆಕ್ಷನ್ ನ ಹಿಂದಿನ ದಿನ ಹೋಗುತ್ತೆ. ಇಲ್ಲಿ ಒಂದಷ್ಟು ಜನರಿಗೆ ಅನುಮಾನ ಇರುತ್ತೆ, ಇವಿಎಂ ಮಷೀನ್ ಅನ್ನ ಇಂತಿಂತ ಬೂತ್ಗಳಿಗೆ ಇಂತಿಂತದೇ ಇವಿಎಂ ಮಷೀನ್ ಅನ್ನ ಕಳಿಸಲಾಗುತ್ತೆ, ಈ ಪ್ರಕಾರವಾಗಿ ಒಂದೇ ಪಕ್ಷಕ್ಕೆ ವೋಟ್ ಬೀಳುವ ಹಾಗೆ ನೋಡ್ಕೊಳ್ಳಲಾಗುತ್ತೆ ಅಂತ ಹೇಳಿ. ಆ ರೀತಿಯಾಗಿ ಯಾವುದೇ ಇವಿಎಂ ಮಷೀನ್ ಅನ್ನು ಕೂಡ ಕಳಿಸ್ಕೊಡೋದಿಲ್ಲ. ಇವಿಎಂ ಮಷೀನ್ ಅನ್ನ ಬೂತ್ಗಳಿಗೆ ಕಳಿಸ್ಕೊಡುವಾಗ ಅಲ್ಲೂ ಕೂಡ ರ್ಯಾಂಡಮ್ ಆಗಿ ಇವಿಎಂ ಮಷೀನ್ ಗಳನ್ನ ಎತ್ಕೊಳ್ಳಲಾಗುತ್ತೆ. ಅಂದ್ರೆ ಇಂಥ ಬೂತಿಗೆ ಇಂಥದ್ದೇ ಇವಿಎಂ ಮಷೀನ್ ಹೋಗುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಯಾವ ಬೂತಿಗೆ ಯಾವ ಇವಿಎಂ ಮಷೀನ್ ಬೇಕಾದ್ರೂ ಹೋಗಬಹುದು. ಇಂಥದ್ದೇ ಇವಿಎಂ ಮಷೀನ್ ಹೋಗುತ್ತೆ ಅಂತ ಆದ್ರೆ ಆ ಇವಿಎಂ ಮಷೀನ್ ಅನ್ನ ಅದೇ ರೀತಿಯಾಗಿ ತಯಾರು ಮಾಡಿ ಅಂಥದ್ದೇ ಬೂತಿಗೆ ಕಳಿಸ್ಕೊಡ್ಬಹುದು. ಆದ್ರೆ ಹಾಗಾಗೋದಿಲ್ಲ. ರ್ಯಾಂಡಮ್ಲಿ ಒಂದಷ್ಟು ಇವಿಎಂ ಮಷೀನ್ ಗಳನ್ನ ಪಿಕ್ ಮಾಡಿ ಇಂತಿಂತ ಬೂತಿಗೆ ಅಂತ ಹೇಳಿ ಅದನ್ನ ಕಳಿಸ್ಕೊಡಲಾಗುತ್ತೆ. ಅಲ್ಲೂ ಕೂಡ ಮಾಕ್ ಟೆಸ್ಟ್ ನಡೆಯುತ್ತೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅಲ್ಲಿ ಪೋಲಿಂಗ್ ಏಜೆಂಟ್ಗಳು ಇರ್ತಾರೆ. ಆ ಏಜೆಂಟ್ಗಳ ಸಮ್ಮುಖದಲ್ಲಿ ಮಾಕ್ ಟೆಸ್ಟ್ ನಡೆಯುತ್ತೆ. ಎಲೆಕ್ಷನ್ ಎಲ್ಲವೂ ಕೂಡ ಮುಗಿದಾದ ನಂತರ ನೀಟಾಗಿ ಸೀಲ್ ಮಾಡಲಾಗುತ್ತೆ. ಮತ್ತೆ ಸ್ಟ್ರಾಂಗ್ ರೂಮ್ಗೆ ಕಳಿಸ್ಕೊಡಲಾಗುತ್ತೆ. ಅಲ್ಲೂ ಕೂಡ ಅದಕ್ಕೆ ಸೂಕ್ತ ಭದ್ರತೆಯನ್ನ ಒದಗಿಸಲಾಗುತ್ತೆ. ಅಂತಿಮವಾಗಿ ಕೌಂಟಿಂಗ್ ನಡೆಯುವಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ಪೋಲಿಂಗ್ ಏಜೆಂಟ್ಗಳ ಎದುರುಗಡೆ ಏನೇ ಪ್ರಕ್ರಿಯೆಗಳು ನಡೆಸಬೇಕು ಅದೆಲ್ಲವನ್ನು ಕೂಡ ನಡೆಸ್ತಾರೆ. ಈ ರೀತಿಯಾಗಿ ಕಂಪನಿಯಿಂದ ಬೂತ್ ವರೆಗೆ ಬರುವವರೆಗೂ, ಬೂತ್ ಇಂದ ಕೌಂಟಿಂಗ್ ಸೆಂಟರ್ ವರೆಗೆ ಹೋಗುವವರೆಗೂ ಕೂಡ ಸೂಕ್ತವಾದಂತ ಭದ್ರತೆಯನ್ನು ಒದಗಿಸಲಾಗುತ್ತೆ. ಇವಿಎಂ ಮಷೀನ್ ಯಾರ ಕೈಗೂ ಸಿಗದ ರೀತಿಯಲ್ಲೂ ಕೂಡ ನೋಡಿಕೊಳ್ಳಲಾಗುತ್ತೆ. ಇದು ನಡೆಯುವಂತ ಪ್ರಕ್ರಿಯೆ. ಇಲ್ಲಿ ತುಂಬಾ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳಲಾಗುತ್ತೆ. ಜೊತೆಗೆ ಅಷ್ಟೇ ಕೇರ್ ಅನ್ನ ಮಾಡಲಾಗುತ್ತೆ, ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗದಂತೆ. ಹಾಗಾದ್ರೆ ಈ ಇವಿಎಂ ಮಷೀನ್ ಯಾವಾಗ ಶುರು ಮಾಡ್ಕೊಳ್ಳಲಾಯ್ತು ನಮ್ಮ ದೇಶದಲ್ಲಿ? ಹಾಗೆ ಇವಿಎಂ ಮಷೀನ್ ಅನ್ನ ಹ್ಯಾಕ್ ಮಾಡೋದಕ್ಕೆ ಸಾಧ್ಯವಾ? ಅದನ್ನ ಹೇಳ್ತಾ ಹೋಗ್ತೀನಿ ಕೇಳಿ. ಮೊದಲು ನಮ್ಮ ದೇಶದಲ್ಲೂ ಕೂಡ ಬ್ಯಾಲೆಟ್ ಪೇಪರ್ ಅನ್ನೇ ಬಳಸ್ತಾ ಇದ್ರು. ಆದ್ರೆ ಈ ಬಿಹಾರದಲ್ಲಿ ಏನಾಯ್ತು, ಬಿಹಾರವನ್ನು ನಾವು ಯಾವಾಗಲೂ ಕೂಡ ಗೂಂಡಾ ರಾಜ್ಯ ಅಂತ ಕರಿತಾ ಇರ್ತೀವಿ. ಈ ಬಿಹಾರದಲ್ಲಿ ಬ್ಯಾಲೆಟ್ ಪೇಪರ್ ಅನ್ನ ಬಳಸುವ ಸಂದರ್ಭದಲ್ಲಿ ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ
ಒಂದಷ್ಟು ಗೂಂಡಾಗಳು ಆ ಬೂತ್ ಒಳಗಡೆ ನುಗ್ಗಿ ಬಿಡ್ತಾ ಇದ್ರು, ಆ ಬ್ಯಾಲೆಟ್ ಪೇಪರ್ಗಳನ್ನ ಚಲ್ಲಾಪಿಲ್ಲಿ ಮಾಡ್ತಾ ಇದ್ರು, ಕಂಪ್ಲೀಟ್ ಆ ಇಡೀ ಬೂತನ್ನೇ ಕಂಟ್ರೋಲಿಗೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ರು. ಹೀಗಾಗಿ ಬ್ಯಾಲೆಟ್ ಪೇಪರ್ ಅನ್ನು ಬಳಸೋದು ಬಹಳ ಕಷ್ಟ ಆಗ್ತಿತ್ತು ಬಿಹಾರ ಸೇರಿದಂತೆ ಒಂದಷ್ಟು ರಾಜ್ಯಗಳಲ್ಲಿ. ಅದಕ್ಕೆ ಆಲ್ಟರ್ನೇಟಿವ್ ಏನಾದ್ರೂ ತರಲೇಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾಗ ಓರ್ವ IAS ಅಧಿಕಾರಿಗೆ ಹೊಡೆದಂತ ಪ್ಲಾನ್ ಏನಪ್ಪಾ ಅಂದ್ರೆ EVM ಮಷೀನ್ ಅನ್ನ ನಾವು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿ. ಅದೇ ಪ್ರಕಾರವಾಗಿ 1981ರಲ್ಲಿ ಕೇರಳ ಬೈ ಎಲೆಕ್ಷನ್ ಅಲ್ಲಿ ಮೊದಲು EVM ಮಷೀನ್ ಅನ್ನು ಬಳಸಲಾಗುತ್ತೆ. ಅದು ಅತ್ಯಂತ ಸಕ್ಸಸ್ ಕೂಡ ಆಗುತ್ತೆ. ಅದಾದ ಬಳಿಕ ಹಂತ ಹಂತವಾಗಿ EVM ಮಷೀನ್ ಅನ್ನು ಬಳಸೋದಕ್ಕೆ ಶುರು ಮಾಡಿಕೊಂಡ್ರು. ಒಂದು 25 ಕ್ಷೇತ್ರಗಳಲ್ಲಿ, ಒಂದು 50 ಕ್ಷೇತ್ರಗಳಲ್ಲಿ, ಈ ರೀತಿಯಾಗಿ ಹೆಚ್ಚು ಕಡಿಮೆ 2002-2003ರಿಂದ ಪೂರ್ಣ ಪ್ರಮಾಣದಲ್ಲಿ EVM ಮಷೀನ್ ಅನ್ನ ಬಳಸೋದಕ್ಕೆ ಶುರು ಮಾಡಿಕೊಳ್ಳಲಾಯಿತು. ಇದು EVM ಮಷೀನ್ಗಳಿಗೆ ಇರುವಂತ ಇತಿಹಾಸ. ಯಾಕೆ ಬ್ಯಾಲೆಟ್ ಪೇಪರ್ ಅನ್ನ ಬಳಸ್ತಾ ಇಲ್ಲ ಅಂದ್ರೆ ಅದೇ ಕಾರಣಕ್ಕಾಗಿ. EVM ಮಷೀನ್ ಅಲ್ಲಿ ಆದ್ರೆ ನೀವು ವೋಟ್ ಅನ್ನ ಏನು ಚಲ್ಲಾಪಿಲ್ಲಿ ಮಾಡೋದಕ್ಕಾಗೋದಿಲ್ಲ, ಏನ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ. EVM ಮಷೀನ್ ಅಲ್ಲಿ ನೀವು ಮಾಡಿದಂತ ವೋಟ್ 10 ವರ್ಷಗಳವರೆಗೆ ಸ್ಟೋರ್ ಆಗಿ ಇರುತ್ತೆ. ಯಾವ ರೀತಿಯಲ್ಲೂ ಕೂಡ ಅದನ್ನು ಬದಲಿಸೋಕೆ ಸಾಧ್ಯ ಆಗೋದಿಲ್ಲ. ಅದೇ ಬ್ಯಾಲೆಟ್ ಪೇಪರ್ ಏನಾದ್ರೆ ಹರಿದಾಕ್ಬಹುದು, ಏನು ಬೇಕಾದ್ರೂ ಮಾಡೋದಕ್ಕೆ ಸಾಧ್ಯ ಇದೆ. ಹೀಗಾಗಿ ಒಂದಷ್ಟು ಗೂಂಡಾಗಳು ಬೂತ್ಗಳನ್ನ ವಶಕ್ಕೆ ತೆಗೆದುಕೊಳ್ಳೋದು ತಪ್ಪಿಸಬೇಕು ಎನ್ನುವ ಕಾರಣಕ್ಕಾಗಿ EVM ಮಷೀನ್ ಅನ್ನ ಇಂಟ್ರೊಡ್ಯೂಸ್ ಮಾಡಲಾಯಿತು. ಹಾಗಾದ್ರೆ EVM ಮಷೀನ್ ಅನ್ನ ಹ್ಯಾಕ್ ಮಾಡ್ಲಿಕ್ಕೆ ಆಗುತ್ತಾ ಅದನ್ನ ಹೇಳ್ತಾ ಹೋಗ್ತೀನಿ ಕೇಳಿ. 2 ರೀತಿಯಾದಂತ ಆರೋಪ ಕೇಳಿ ಬರ್ತಾ ಇದೆ. ಒಂದು ಟ್ಯಾಂಪರ್ ಮಾಡ್ತಾರೆ ಅಂತ ಒಂದು, ಮತ್ತೊಂದು ಎಲ್ಲೋ ದೂರದಲ್ಲಿ ಕುಳಿತುಕೊಂಡು EVM ಮಷೀನ್ ಅನ್ನ ಹ್ಯಾಕ್ ಮಾಡ್ತಾರೆ ಅಂತ ಹೇಳಿ. ಹಾಗಾದ್ರೆ EVM ಮಷೀನ್ ಹೇಗೆ ತಯಾರಾಗುತ್ತೆ ಅಂತ ಹೇಳ್ತೀನಿ ಕೇಳಿ. ನಾನು ಆಗಲೇ ಹೇಳಿದಾಗೆ 2 ಕಂಪನಿಗಳಿಗೆ ಮಾತ್ರ ಈ EVM ಮಷೀನ್ ತಯಾರು ಮಾಡುವಂತ ಅವಕಾಶವನ್ನು ಮಾಡಿಕೊಡಲಾಗಿದೆ. ಒಂದು BL ಮತ್ತೊಂದು ICI, 2 ಕಂಪನಿಗಳು ಸೇರಿ ಈ EVM ಮಷೀನ್ ಅನ್ನ ತಯಾರು ಮಾಡುತ್ತವೆ. ಆದ್ರೆ ಅದಕ್ಕೊಂದು ಚಿಪ್ ಬರುತ್ತೆ ನೋಡಿ, ಮೈಕ್ರೋ ಕಂಟ್ರೋಲರ್ ಚಿಪ್ ಅಂತ ಕರಿತೀವಿ. ಆ ಚಿಪ್ ನಮ್ಮ ದೇಶದಲ್ಲಿ ತಯಾರಾಗೋದಿಲ್ಲ, ಅದನ್ನ ವಿದೇಶದ ಒಂದು ಕಂಪನಿಯಿಂದ ತರಿಸಿಕೊಳ್ಳಲಾಗುತ್ತೆ. ಆ ಮೈಕ್ರೋ ಕಂಟ್ರೋಲರ್ ಚಿಪ್ ಒಳಗಡೆ ಒಂದು ಪ್ರೋಗ್ರಾಮಿಂಗ್ ಕೋಡ್ ಅಂತ ಕರಿತೀವಿ. ಆ ಪ್ರೋಗ್ರಾಮಿಂಗ್ ಕೋಡ್ ತಯಾರು ವಿಚಾರವನ್ನು ಕೂಡ ಅತ್ಯಂತ ರಹಸ್ಯವಾಗಿ ಇಟ್ಕೊಳ್ಳಲಾಗಿದೆ. ಕೆಲವು ಇಂಜಿನಿಯರ್ಗಳಿಗೆ ಮಾತ್ರ ಆ ರಹಸ್ಯ ಗೊತ್ತು, ಬಿಟ್ರೆ ಇನ್ಯಾರಿಗೂ ಕೂಡ ಆ ರಹಸ್ಯ ಗೊತ್ತೇ ಇಲ್ಲ. ಇನ್ನು ಎಲ್ಲ ಪ್ರಕ್ರಿಯೆಗಳಿದೆವಲ್ಲ, ಯಾವುದೇ ಸ್ಟೇಟ್ ಗೌರ್ಮೆಂಟ್ ಕಂಟ್ರೋಲ್ ಅಲ್ಲಿ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್ ಇರೋದಿಲ್ಲ. ಕಂಪ್ಲೀಟ್ ಆಗಿ ಚುನಾವಣಾ ಆಯೋಗ, ಎಲೆಕ್ಷನ್ ಕಮಿಷನ್ ಕಂಟ್ರೋಲ್ ಅಲ್ಲಿ ಇದೆಲ್ಲವೂ ಕೂಡ ಇರುತ್ತೆ. ಹೀಗಾಗಿ ಆ ಇಂಜಿನಿಯರ್ಸ್ಗಳು ಯಾರ್ಯಾರು ಅನ್ನೋದು ಕೇವಲ ಚುನಾವಣಾ ಆಯೋಗಕ್ಕೆ ಮಾತ್ರ ಗೊತ್ತೇ ಹೊರತಾಗಿ ಇನ್ಯಾರಿಗೂ ಕೂಡ ಗೊತ್ತಿಲ್ಲ ಆ ಪ್ರೋಗ್ರಾಮಿಂಗ್ ಕೋಡ್ ತಯಾರು ಮಾಡುವಂತಹ ಆ ವಿಚಾರ. ಈ ರೀತಿಯಾಗಿ ಚಿಪ್ ಅನ್ನ ವಿದೇಶದಿಂದ ತರಿಸಿಕೊಳ್ಳಲಾಗುತ್ತೆ. ಪ್ರೋಗ್ರಾಮಿಂಗು ಕೂಡ ವಿದೇಶದಲ್ಲೇ ಆಗತ್ತೆ. ಈ ರೀತಿಯಾಗಿ EVM ಮಷೀನ್ ಅನ್ನ ತಯಾರು ಮಾಡಲಾಗುತ್ತೆ. ನಾನು ಆಗ್ಲೇ ಹೇಳಿದಾಗೆ ಒಂದು ಟ್ಯಾಂಪರ್ ಮಾಡುವಂತ ಆರೋಪ, ಮತ್ತೊಂದು ಹ್ಯಾಕ್ ಮಾಡುವಂತ ಆರೋಪ. ಮೊದಲು ಟ್ಯಾಂಪರ್ ಮಾಡೋದಕ್ಕೆ ಸಾಧ್ಯವಾ ಅಂತ ಹೇಳ್ತೀನಿ. ಈಗಿರುವಂತ ಆರೋಪ ಏನಪ್ಪಾ ಅಂದ್ರೆ ಈ EVM ಮಷೀನ್ ಒಳಗಡೆ ಇರುವಂತ ಪ್ರೋಗ್ರಾಮಿಂಗ್ ಮೊದಲೇ ಆಗಿರುತ್ತಲ್ಲ, ಆ ಪ್ರೋಗ್ರಾಮಿಂಗ್ ಅನ್ನ ಚೇಂಜ್ ಮಾಡಿಬಿಡ್ತಾರೆ. ಈ ರೀತಿಯಾಗಿ ಟ್ಯಾಂಪರ್ ಮಾಡ್ತಾರೆ. ನಾವು ಯಾರಿಗೆ ವೋಟ್ ಹಾಕಿದ್ರು ಕೂಡ ಒಂದೇ ಪಕ್ಷಕ್ಕೆ ಹೋಗುತ್ತೆ. ಉದಾಹರಣೆಗೆ ನಾವು ಬಿಜೆಪಿಗೆ ಹಾಕಿದ್ರು ಕಾಂಗ್ರೆಸ್ಸಿಗೆ ಹೋಗುತ್ತೆ, ಅಥವಾ ಕಾಂಗ್ರೆಸ್ಸಿಗೆ ಹಾಕಿದ್ರು ಬಿಜೆಪಿಗೆ ಹೋಗುತ್ತೆ. ಒಂದೇ ಪಕ್ಷಕ್ಕೆ ಅಥವಾ ಒಂದೇ ಅಭ್ಯರ್ಥಿಗೆ ಹೋಗುವ ರೀತಿಯಲ್ಲಿ ಅದರಲ್ಲಿ ಮರು ಪ್ರೋಗ್ರಾಮಿಂಗ್ ಮಾಡ್ತಾರೆ, ಟ್ಯಾಂಪರಿಂಗ್ ಮಾಡ್ತಾರೆ ಎನ್ನುವಂತ ಆರೋಪ ಇದೆ. ಆದ್ರೆ ಸಾಧ್ಯ ಇಲ್ಲ. ಯಾವ ಕಾರಣಕ್ಕಾಗಿ ಅನ್ನೋದನ್ನ ಹೇಳ್ತೀನಿ ಕೇಳಿ. ಒಂದು ಚಿಪ್ ಅನ್ನ ಒಳಗಡೆ ಹಾಕಿರ್ತಾರಲ್ಲ, ಆ ಚಿಪ್ ಅನ್ನ ಒಂದು ಬಾರಿ ಮಾತ್ರ ಪ್ರೋಗ್ರಾಮಿಂಗ್ ಮಾಡೋದಿಕ್ಕೆ ಸಾಧ್ಯ, ಮರು ಪ್ರೋಗ್ರಾಮಿಂಗ್ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಒಮ್ಮೆ ನೀವು ವೋಟ್ ಹಾಕಿದ ಬಳಿಕ ಅಥವಾ ಒಮ್ಮೆ ಪ್ರೋಗ್ರಾಮಿಂಗ್ ಮಾಡಿದ ಬಳಿಕ ಆ ಚಿಪ್ ಅನ್ನ ಬಳಸಿ ಬಿಸಾಡಬೇಕೇ ಹೊರತಾಗಿ ಮತ್ತೆ ಆ ಚಿಪ್ ಅನ್ನ ಬಳಸೋದಿಕ್ಕೆ ಸಾಧ್ಯವೇ ಇಲ್ಲ. ಅಪ್ಪಿತಪ್ಪಿ ಆ EVM ಮಷೀನ್ ನನಗೆ ಸಿಕ್ತು ಅಂತ ಇಟ್ಕೊಳ್ಳಿ, ಅಥವಾ ಯಾರಿಗೋ ಸಿಕ್ತು ಅಂತ ಹೇಳಿ ಆ EVM ಮಷೀನ್ ಅನ್ನ ಬಿಚ್ಚಿ ನಾನು ಮರು ಪ್ರೋಗ್ರಾಮಿಂಗ್ ಮಾಡೋದಿಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಚಿಪ್ ಅನ್ನ ಬದಲಾಯಿಸ್ತೀನಿ ಅಥವಾ ಇನ್ನೊಂದು ಮಾಡ್ತೀನಿ ಅನ್ನೋದಕ್ಕೂ ಯಾವುದೇ ಕಾರಣಕ್ಕೂ ಸಾಧ್ಯ ಆಗೋದಿಲ್ಲ. ಈ ಕಾರಣಕ್ಕಾಗಿ ಹೇಳ್ತಾ ಇರೋದು EVM ಮಷೀನ್ ಅನ್ನ ಯಾವುದೇ ಕಾರಣಕ್ಕೂ ಟ್ಯಾಂಪರಿಂಗ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಹ್ಯಾಕ್ ಮಾಡಬಹುದಾ ಎಲ್ಲರಲ್ಲೂ ಕೂಡ ಇರುವಂತ ಪ್ರಶ್ನೆ. ಎಲ್ರಿಗೂ ಗೊತ್ತಿರುವ ಹಾಗೆ ಒಂದು ಬೇಸಿಕ್ ನಾಲೆಜ್ ಏನಪ್ಪಾ ಅಂದ್ರೆ, ಹ್ಯಾಕ್ ಮಾಡಬೇಕು ಅಂದ್ರೆ ಯಾವುದೇ ಒಂದು ಮಷೀನ್ಗೆ ಇಂಟರ್ನೆಟ್ ಸಂಪರ್ಕ ಇರಬೇಕಾಗತ್ತೆ. ಇಂಟರ್ನೆಟ್ ಸಂಪರ್ಕ ಇತ್ತು ಅಂತ ಆದ್ರೆ ನಾನು ಎಲ್ಲಿ ಕುಳಿತು ಬೇಕಾದ್ರೆ ಯಾವ ರೀತಿ ಬೇಕಾದ್ರೂ ಹ್ಯಾಕ್ ಮಾಡಬಹುದು. ಅಂದ್ರೆ ನಾನು ಯಾರಿಗೂ ವೋಟ್ ಹಾಕ್ತೀನಿ ಅಂದ್ರೆ ಇಂಥದ್ದೇ ಪಕ್ಷಕ್ಕೆ ವೋಟ್ ಹೋಗುವ ರೀತಿಯಲ್ಲಿ ಅಥವಾ ಇನ್ ಯಾವುದೇ ರೀತಿಯಲ್ಲಿ ಹೇಗೆ ಬೇಕಾದ್ರೂ ನಾನು ಹ್ಯಾಕ್ ಮಾಡಬಹುದು, ಅಥವಾ ವೈರಸ್ ಅನ್ನ ಇಂಜೆಕ್ಟ್ ಮಾಡೋದಕ್ಕೆ ನನಗೆ ಅವಕಾಶ ಇರುತ್ತೆ. ಆದ್ರೆ ಗಮನಿಸಬೇಕಾಗಿರುವಂತ ವಿಚಾರ ಅಂದ್ರೆ EVM ಮಷೀನ್ಗೆ ಯಾವುದೇ ಇಂಟರ್ನೆಟ್ ಸಂಪರ್ಕ, ಅಂತರ್ಜಾಲ ಸಂಪರ್ಕ ಇರೋದೇ ಇಲ್ಲ. ಈ ಕಾರಣಕ್ಕಾಗಿ ನೀವು ಜಪ್ಪಯ್ಯ ಅಂದ್ರೂ ಕೂಡ EVM ಮಷೀನ್ ಅನ್ನ ಹ್ಯಾಕ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ, ಅಥವಾ ಯಾವುದೇ ಕೇಬಲ್ ಕೂಡ ಕನೆಕ್ಟ್ ಆಗಿರೋದಿಲ್ಲ. ಅಟ್ಲೀಸ್ಟ್ ಒಂದು ಕಂಪ್ಯೂಟರ್ ಮಾದರಿಯಲ್ಲಿ ಇದ್ರೂ ಕೂಡ ನೀವು ಹೇಗೋ ಹ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಡಬಹುದು. ಆದ್ರೆ EVM ಮಷೀನ್ ಕಂಪ್ಯೂಟರ್ ಮಾದರಿಯಲ್ಲೂ ಕೂಡ ಇರೋದಿಲ್ಲ. ಅದು ಕೇವಲ ಈ ಕ್ಯಾಲ್ಕುಲೇಟರ್ ರೀತಿಯಲ್ಲಿ ಇರುತ್ತೆ. ಈ ಕ್ಯಾಲ್ಕುಲೇಟರ್ ಏನಾಗುತ್ತೆ, ನೀವು 1 ಒತ್ತಿದ್ರೆ ಒಂದೇ ಡಿಸ್ಪ್ಲೇ ಆಗುತ್ತೆ, ಅಥವಾ 1+1 ಅಂತ ಇದ್ರೆ ನಿಮಗೆ 2 ಡಿಸ್ಪ್ಲೇ ಆಗುತ್ತೆ. ಅದೇ ರೀತಿಯಾಗಿ ಪ್ರೋಗ್ರಾಮಿಂಗ್ ಮಾಡಿರ್ತಾರೆ ಯಾವುದರಲ್ಲಿ, ಕ್ಯಾಲ್ಕುಲೇಟರ್ ಅಲ್ಲಿ. ಅದನ್ನ ನೀವು ಬದಲಾಯಿಸೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಥವಾ ಕ್ಯಾಲ್ಕುಲೇಟರ್ ನೀವು ಹ್ಯಾಕ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ EVM ಮಷೀನ್ ಕೂಡ ಈ ಕ್ಯಾಲ್ಕುಲೇಟರ್ ಮಾದರಿಯಲ್ಲೇ ಇರುತ್ತೆ.
ಅಲ್ಲಿ ಒಂದೊತ್ತಾಗಿ ಹೇಗೆ ಒಂದೇ ಡಿಸ್ಪ್ಲೇ ಆಗುತ್ತೋ ಇಲ್ಲಿ ಇಂಥ ಪಕ್ಷಕ್ಕೆ ಅಂತ ವೋಟ್ ಹಾಕ್ದಾಗ ಅಂಥದ್ದೇ ಪಕ್ಷಕ್ಕೆ ವೋಟ್ ಹೋಗುತ್ತೆ ಬಿಟ್ರೆ ಅದನ್ನ ನೀವು ಯಾವುದೇ ರೀತಿಯಲ್ಲೂ ಕೂಡ ಹ್ಯಾಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಸುಧಾರಿತವಾದಂಥ ಅದ್ಭುತವಾದಂಥ ತಂತ್ರಜ್ಞಾನವನ್ನ EVM ಮಷಿನ್ ಅಲ್ಲಿ ಬಳಸಲಾಗ್ತಾ ಇದೆ. ನೀವು ಯಾವುದೇ ಪಕ್ಷದವರಾಗಿರ್ಬಹುದು, ನಾನು ಇಂಥದ್ದೇ ಪಕ್ಷ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲರೂ ಇದಕ್ಕೆ ಸಂಬಂಧಪಟ್ಟಾಗ ಆರೋಪ ಮಾಡಿದ್ದಾರೆ. 2008-2009 ಆಸುಪಾಸಿನಲ್ಲಿ ಬಿಜೆಪಿ ನಾಯಕರು ಕೂಡ EVM ಮಷಿನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಗಾದೆಯನ್ನು ತೆಗೆದಿದ್ದಾರೆ. ನಾವು ಈ 2013 ಬರೀ ಕಾಂಗ್ರೆಸ್ ನಾಯಕರು ಅಥವಾ ಬೇರೆ ಬೇರೆ ಪಕ್ಷದ ಒಂದಷ್ಟು ನಾಯಕರು ಮಾತ್ರ EVM ಮಷಿನ್ಗೆ ಸಂಬಂಧಪಟ್ಟ ಹಾಗೆ ತಗಾದೆ ತೆಗೆದು ನೋಡಿದೀವಲ್ಲ. ಕೇವಲ ಇವ್ರು ಮಾತ್ರ ಅಲ್ಲ, ಬಿಜೆಪಿ ನಾಯಕರು ಕೂಡ ಈ ಹಿಂದೆ EVM ಮಷಿನ್ ಬಗ್ಗೆ ತಗಾದೆ ತೆಗೆದಿದ್ದಾರೆ. ಇನ್ನು EVM ಮಷಿನ್ ಅನ್ನ 2013 ನಂತರ ಅಂದ್ರೆ ನರೇಂದ್ರ ಮೋದಿ ಬಂದ ನಂತರ ಬಳಸ್ತಾ ಇಲ್ಲ, ಈ ಹಿಂದಿಂದಲೂ ಕೂಡ ಹೆಚ್ಚು ಕಡಿಮೆ 2001ರಿಂದಲೂ ಕೂಡ EVM ಮಷಿನ್ ಅನ್ನ ಪೂರ್ಣ ಪ್ರಮಾಣದಲ್ಲಿ ಬಳಸಲಾಗ್ತಾ ಇದೆ. ಹೀಗಾಗಿ ಒಬ್ಬರ ಮೇಲೆ ಇನ್ನೊಬ್ರು ಆರೋಪ ಮಾಡೋದ್ರಲ್ಲಿ ಯಾವುದೇ ಅರ್ಥವೂ ಕೂಡ ಇಲ್ಲ. ಈ ನರೇಂದ್ರ ಮೋದಿ ಕಾಲದಲ್ಲಿ EVM ಮಷಿನ್ ಅನ್ನ ಹ್ಯಾಕ್ ಮಾಡ್ತಾ ಇದ್ರು ಅಂತ ಆದ್ರೆ ಮನಮೋಹನ್ ಸಿಂಗ್ ಕಾಲದಲ್ಲೂ ಹ್ಯಾಕ್ ಮಾಡೋದಕ್ಕೆ ಸಾಧ್ಯ ಇತ್ತು. ಮನಮೋಹನ್ ಸಿಂಗ್ ಕಾಲದಲ್ಲಿ ಹ್ಯಾಕ್ ಮಾಡ್ತಾ ಇದ್ರು ಅಂದ್ರೆ ನರೇಂದ್ರ ಮೋದಿ ಕಾಲದಲ್ಲೂ ಕೂಡ ಹ್ಯಾಕ್ ಮಾಡೋದಕ್ಕೆ ಸಾಧ್ಯ ಇತ್ತು. ಈ ಆರೋಪ ಎಲ್ಲವೂ ಕೂಡ ಕಂಪ್ಲೀಟ್ ನಿರಾಧಾರ. ನಾನು ಸ್ಪಷ್ಟವಾಗಿ ಹೇಳಿದ ಹಾಗೆ, ಒಂದು, ನೀವು ಟ್ಯಾಂಪರಿಂಗ್ ಅನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಆ ಪ್ರೋಗ್ರಾಮಿಂಗ್ ಅನ್ನ ಬದಲಾಯಿಸೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಆ ಚಿಪ್ ಕೂಡ ನಮ್ಮ ದೇಶದಲ್ಲಿ ಬೇಕಾಬಿಟ್ಟಿಯಾಗಿ ಸಿಗೋದಿಲ್ಲ, ಅದನ್ನು ವಿದೇಶದಿಂದಲೇ ತರಿಸ್ಕೊಳ್ಬೇಕಾಗತ್ತೆ. ಒಂದಷ್ಟು ಜನರಿಗೆ ಡೌಟ್ ಇರಬಹುದು, ಹೌದಪ್ಪ ಆ ಚಿಪ್ ಅನ್ನು ನೀವು ಮರು ಪ್ರೋಗ್ರಾಮಿಂಗ್ ಮಾಡಕ್ ಸಾಧ್ಯ ಆಗಿಲ್ಲ ಅಂದ್ರೆ ನಾನು ಬೇರೆ ಚಿಪ್ ಅನ್ನು ಅಳವಡಿಸಬಹುದಲ್ಲ ಅಂತ ಹೇಳಿ. ಆ ಚಿಪ್ ನಮ್ಮ ದೇಶದಲ್ಲಿ ಸಿಗೋದಿಲ್ಲ, ನೀವು ಬೇರೆ ದೇಶದಿಂದಲೇ ಆ ಚಿಪ್ ಅನ್ನ ತರಿಸ್ಕೊಳ್ಬೇಕಾಗತ್ತೆ. ಇದೆಲ್ಲವನ್ನು ಗಮನಿಸಬೇಕು. ಒಟ್ಟಾರೆಯಾಗಿ EVM ಮಷಿನ್ ಅನ್ನ ಯಾವುದೇ ಕಾರಣಕ್ಕೂ ಹ್ಯಾಕ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ತುಂಬಾ ಜನರಿಗೆ ಪ್ರಶ್ನೆ ಇರುತ್ತೆ, ಹಾಗಾದ್ರೆ EVM ಮಷಿನ್ ಅನ್ನ ಒಂದಷ್ಟು ದೇಶಗಳಲ್ಲಿ ಯಾಕೆ ಬಳಸ್ತಾ ಇಲ್ಲ ಅಂತ. ಭಾರತ ಸೇರಿದಂತೆ ಸಾಕಷ್ಟು ದೇಶಗಳಲ್ಲಿ EVM ಮಷಿನ್ ಅನ್ನು ಬಳಸಲಾಗ್ತಾ ಇದೆ, ಆದ್ರೆ ಅಮೆರಿಕ ಸೇರಿದಂತೆ ಸಾಕಷ್ಟು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ EVM ಮಷಿನ್ ಅನ್ನು ಬಳಸ್ತಾ ಇಲ್ಲ. ಅದಕ್ಕೂ ಒಂದು ಕಾರಣ ಇದೆ. ಅಮೆರಿಕ ಕೊಡುವಂತ ಸ್ಪಷ್ಟವಾದಂತ ಕಾರಣ ಏನಪ್ಪಾ ಅಂದ್ರೆ, ಮತದಾರರ ನಾವು ಕೇಳಿದ್ವಿ, ಅಂದ್ರೆ ಒಂದಷ್ಟು ಮತದಾರರನ್ನ ಕೇಳಿದ್ವಿ, ನಿಮಗೆ EVM ಮಷಿನ್ ಬೇಕಾ, ಬ್ಯಾಲೆಟ್ ಪೇಪರ್ ಬೇಕಾ ಅಂತ ಹೇಳಿ. ಬಹುತೇಕ ಮತದಾರರೆಲ್ಲರೂ ಕೂಡ ಬ್ಯಾಲೆಟ್ ಪೇಪರ್ ಕುರಿತಾಗಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಈ ಕಾರಣಕ್ಕಾಗಿ ನಾವು ಬ್ಯಾಲೆಟ್ ಪೇಪರ್ ಅನ್ನ ಬಳಸ್ತಾ ಇದ್ದೀವಿ, ಬ್ಯಾಲೆಟ್ ಪೇಪರ್ ಇಂದ ನಮಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಲ್ಲ ಅಂತ ಅಮೆರಿಕ ವಾದ ಮಾಡ್ತಾ ಇದೆ. ಅಮೆರಿಕದ ಚುನಾವಣಾ ಪ್ರಕ್ರಿಯೆಗೂ ನಮ್ಮ ಚುನಾವಣಾ ಪ್ರಕ್ರಿಯೆಗೂ ಬಹಳ ವ್ಯತ್ಯಾಸ ಇದೆ. ನಮ್ಮಲ್ಲೂ ಬ್ಯಾಲೆಟ್ ಪೇಪರ್ ಅನ್ನೇ ಬಳಸ್ತಾ ಇದ್ರೇನು, ಆದ್ರೆ ಬ್ಯಾಲೆಟ್ ಪೇಪರ್ ಬಳಸುವ ಸಂದರ್ಭದಲ್ಲಿ ನಾನು ಬಿಹಾರ ಸೇರಿದಂತೆ ಒಂದಷ್ಟು ರಾಜ್ಯಗಳಲ್ಲಿ ಸಾಕಷ್ಟು ಸಮಸ್ಯೆ ಆದ ಕಾರಣಕ್ಕಾಗಿ ಬ್ಯಾಲೆಟ್ ಪೇಪರ್ ಅನ್ನ ಬಳಸ್ತಾ ಇಲ್ಲ. ಆದ್ರೆ ಅಮೆರಿಕದಲ್ಲಿ ಬ್ಯಾಲೆಟ್ ಪೇಪರ್ಗೆ ಅಂತಹ ಯಾವುದೇ ಸಮಸ್ಯೆ ಕೂಡ ಆಗಿಲ್ಲ. ಆ ಕಾರಣಕ್ಕಾಗಿ ಅವರು ಬ್ಯಾಲೆಟ್ ಪೇಪರ್ ಅನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಅಮೆರಿಕವೇ ಹೇಳುತ್ತೆ, ಎಷ್ಟು ವರ್ಷಗಳ ಕಾಲ ಕಂಟಿನ್ಯೂ ಮಾಡ್ತೀವೋ ಗೊತ್ತಿಲ್ಲ, ಒಂದು ದಿನ ನಾವು ಕೂಡ EVM ಮಷಿನ್ ಕಡೆಗೆ ಹೋಗಬಹುದು ಅಂತ ಹೇಳಿ. ನಮ್ಮಲ್ಲೂ ಕೂಡ ಅದೇ ರೀತಿಯಾಗಿ ಬ್ಯಾಲೆಟ್ ಪೇಪರ್ ಇಂದ EVM ಮಷಿನ್ಗೆ ಜಂಪ್ ಆಗಿದ್ದೀವಿ. ಅದರ ಹೊರತಾಗಿ ಸುಮ್ಮನೆ EVM ಮಷಿನ್ ಹ್ಯಾಕ್ ಆಗುತ್ತೆ ಅದು ಇದು ಅಂತ ಆರೋಪ ಮಾಡೋದು ಸುಳ್ಳು. ನಮ್ಮ ಗೆಲ್ಲುವಂತ ಸಾಮರ್ಥ್ಯ ಇಲ್ಲ ಅಂದಾಗ ನಾವು ಸೋಲ್ತೀವಿ, ಹೊರತಾಗಿ ನಾವು ಸೋತ್ವಿ ಅಂತ ಹೇಳಿ ಆ ಸೋಲಿನ ಹೊಣೆಯನ್ನ EVM ಮಷಿನ್ ಮೇಲೆ ಎತ್ತಾಕೋದು ಯಾವ ರೀತಿಯಲ್ಲೂ ಕೂಡ ಸರಿ ಕಾಣೋದಿಲ್ಲ. ಇದು EVM ಮಷಿನ್ಗೆ ಸಂಬಂಧಪಟ್ಟಂತ ಒಂದಷ್ಟು ಡೀಟೇಲ್ಸ್. ಇದಕ್ಕಿಂತ ಹೆಚ್ಚಿನ ಮಾಹಿತಿ ಅನ್ನೋದು ನಿಮಗೆ ಗೊತ್ತಿತ್ತು ಅಂತ ಆದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಧನ್ಯವಾದಗಳು ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ.